ಸಿಂಹರಾಶಿ. ಸಿಂಹರಾಶಿಯವರಿಗೆ ಗುರು ಸಂಚಾರದ 2025ರ ಫಲಾಫಲಗಳನ್ನು ನಾವು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಈ ವರ್ಷ ಗುರುಬಲ ಇರಲಿಲ್ಲ. ಆದರೆ ಈಗ ಮೇ 14ನೇ ತಾರೀಕು ಗುರುಬಲ ಬರ್ತಾ ಇದೆ. ಅದು ಸಹ 11ನೇ ಮನೆಯಲ್ಲಿ. 11ನೇ ಮನೆ ಅಂದರೆ ಲಾಭದ ಮನೆ. ಲಾಭದ ಮನೆಯಲ್ಲಿ ಗುರು ಸಂಚಾರ ಮಾಡೋಕ್ಕೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಸಿಂಹರಾಶಿಯವರಿಗೆ 11ನೇ ಮನೆ ಆಗುತ್ತೆ. ಮಕ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದವ್ರಿಗೆ. ಹಾಗೆಯೇ ಗುರು ಈ ಒಂದು ಮನೆಗೆ ಮಿತ್ರನೂ ಕೂಡ ಆಗ್ತಾನೆ. ರವಿಯ ಮನೆ ಆಗಿರೋದ್ರಿಂದ ಮಿತ್ರನ ಮನೆ ಕೂಡ ಆಗುತ್ತೆ. 5 ಮತ್ತು 8ರ ಅಧಿಪತಿ ಆಗಿರ್ತಕ್ಕಂಥ ಗುರು 3, 5, 7ರ ದೃಷ್ಟಿ ಇರೋದ್ರಿಂದ ಈ ರಾಶಿಯವರಿಗೆ ಗುರುಬಲ ಇದೆ. ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಹಾಗೆ 11 ಮತ್ತು 12ರಲ್ಲಿ ಸಂಚಾರ ಮಾಡ್ತಾರೆ. ಒಂದು ಸರಿ ಏನಾಗುತ್ತೆ, ಭಾಳಷ್ಟು ಅದೃಷ್ಟ ಚೆನ್ನಾಗಿ ಕೂಡಿ ಬಂದಾಗ ಸ್ವಲ್ಪ ಒಂದು ಸಣ್ಣ ಪುಟ್ಟ ಹಿನ್ನಡೆ ಕೂಡ ಆಗುತ್ತೆ. ಯಾಕೆಂದರೆ 12ರಲ್ಲೂ ಕೂಡ ಈ ಒಂದು ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ನಮ್ಮಲ್ಲಿ ಒಂದು ಶ್ಲೋಕ ಹೇಳುತ್ತೆ, ಯಶೋವೃದ್ಧಿಂ ಬಲಃ ತೇಜಂ, ಯಶೋವೃದ್ಧಿಂ ಬಲಂ ತೇಜಂ. ಹಾಗೆ ಸರ್ವತ್ರ ವಿಜಯಂ ಸುಖಂ, ಎಲ್ಲ ವಿಷಯದಲ್ಲೂ ಕೂಡ ಸರ್ವತ್ರ ವಿಜಯಂ. 11ರ ಗುರು. ಸೊ ಈ 11ರ ಗುರು ಏನು ಮಾಡ್ತಾನೆ, ನಿಮಗೆ ಸಾಕಷ್ಟು ಅದೃಷ್ಟಗಳನ್ನು ತಂದುಕೊಡ್ತಾನೆ, ಶತ್ರುಗಳಿಂದ ಮುಕ್ತ ಮಾಡ್ತಾನೆ, ಆರ್ಥಿಕವಾಗಿ ಆದಾಯದಲ್ಲಿ ಪ್ರಗತಿ ಆಗುತ್ತೆ, ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಪ್ಯಾಕೇಜ್ ಚೇಂಜ್ ಆಗುತ್ತೆ, ಆರೋಗ್ಯ ಚೆನ್ನಾಗಿದೆ, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಹಾಗೆ ವ್ಯಾಪಾರದ ವಿಷಯದಲ್ಲೂ ಕೂಡ ಶುಭ ಆಗುತ್ತೆ. ಕೆಲವರಿಗೆ ಹೊಸ ವ್ಯಾಪಾರಕ್ಕೂ ಕೂಡ ಪ್ರಯತ್ನ ಪಡ್ತೀರಾ. ವೃತ್ತಿಯಲ್ಲಿ ನಿರೀಕ್ಷಿತ ಬಡ್ತಿ, ನೀವೀಗಾಗಲೇ ಬಡ್ತಿ ಬೇಕು ಅಂತ ಕಾಯ್ತಾ ಇದ್ದೀರಾ, ನಿರೀಕ್ಷಿತ ಬಡ್ತಿ ಸಿಗುತ್ತೆ. ಹಾಗೆ ಮನೆ ನಿರ್ಮಾಣ, ಮನೆ ರಿಪೇರಿ ಇರ್ಬೋದು, ಅಥವಾ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೊಸ ಮನೆ ಕಟ್ಕೊಳ್ಳೋಕ್ಕೋ ಯೋಗ. ವ್ಯಾಪಾರ ವೃದ್ಧಿ ಅಂತ ಹೇಳುತ್ತೆ. ಸಹೋದರರ ಜೊತೆ ಒಳ್ಳೆಯ ಬಾಂಧವ್ಯಗಳಿರುತ್ತೆ. ಆಕಸ್ಮಿಕ ಸ್ಥಾನ ಪಲ್ಲಟ ಆಗುತ್ತೆ, ಆಕಸ್ಮಿಕ ಸ್ಥಾನ ಪಲ್ಲಟ. ನಿರೀಕ್ಷಿತ ಸಾಲ ಮಂಜೂರಿ ಆಗುತ್ತೆ, ಅದು ಕೂಡ ನಮಗೆ ಅದೃಷ್ಟ. ಗುರುಬಲ ಇದ್ದಾಗಲೇ ನಮಗೆ ಬ್ಯಾಂಕ್ ಸಾಲ ಇನ್ನೊಬ್ಬರು ಮತ್ತೊಬ್ಬರು ಕೊಡೋದು, ಅದು ಕೂಡ ಸಿಗುತ್ತೆ. ಹೂಡಿಕೆಯಿಂದ ಲಾಭ ಆಗುತ್ತೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಮನೆಗೆ ಅತಿಥಿ ಬರ್ತಕ್ಕಂಥದ್ದು, ಸಂತಾನ ಯೋಗ ಇರ್ತಕ್ಕಂಥದ್ದು, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ವಿದೇಶದಲ್ಲಿ ಕೆಲವರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಹಣಕಾಸಿನ ವಿಷಯದಲ್ಲಿ ಶುಭ ಆಗುತ್ತೆ. ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ. ಉನ್ನತ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟರೆ ಒಳ್ಳೆಯದಾಗೋದು. ಜೊತೆಗೆ ನಿಮಗೆ ಪ್ಲೇಸ್ಮೆಂಟು ಕೂಡ ಆಗುತ್ತೆ, ಓದ್ತಾ ಇರೋರಿಗೆ ಪ್ಲೇಸ್ಮೆಂಟು ಕೂಡ ಆಗುತ್ತೆ. ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ. ಇನ್ನು 3, 5, 7ರ ದೃಷ್ಟಿಯನ್ನು ನೋಡಕ್ಕೆ ಹೋದಾಗ ಅಣ್ಣ ತಮ್ಮಂದಿರ ಜೊತೆ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಯೋಗ, ವಿವಾಹ ವಿಷಯಗಳಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಕ್ರೀಡಾಪಟುಗಳಿಗೆ ಸಾಕಷ್ಟು ಶುಭ ಇರತಕ್ಕಂಥ ಒಂದು ವರ್ಷ ಸಹ ಗುರುವಿನ ಸಂಚಾರದಿಂದ ಇರುತ್ತೆ. ರಾಜಕೀಯವಾಗಿ ಪ್ರಾಬಲ್ಯ ಜಾಸ್ತಿ ಬೆಳೆಸ್ಕೋತೀರಾ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಹಾಗೆ ಪಶುಗಳನ್ನು ಆರೈಕೆ ಮಾಡ್ಕೊಳ್ಳೋರಿಗೆ ಈ ವರ್ಷದಲ್ಲಿ ಈ ಒಂದು ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಹೆಂಡತಿಯ ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಹೆಂಡತಿಯಿಂದ ಅದೃಷ್ಟ ಇರ್ಬೋದು, ಹೆಂಡತಿಗೆ ಉದ್ಯೋಗದ ಮಾರ್ಪಾಡಿರ್ಬೋದು, ಇವು ಸಹ ಸಿಂಹರಾಶಿಯ ಒಂದು ಆ ರಾಶಿಯ ಮಹಿಳೆಯರಿಗೂ ಕೂಡ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಸರ್ವತಾ ವಿಜಯ ಇರುತ್ತೆ. ಪ್ರಯತ್ನದಿಂದ ನಮಗೆ ವಿಜಯ ಇದೆ, ಅದನ್ನು ಪ್ರಯತ್ನದಿಂದ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಸರ್ಕಾರಿ ಕೆಲಸದವ್ರಿಗಿರೋರಿಗೆ ಒಳ್ಳೆಯದಾಗುತ್ತೆ. ಆಸ್ತಿ ಮಾರಾಟದ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ತಂದೆ ತಾಯಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಸಿಂಹರಾಶಿಯವರಿಗೆ ಗುರುವಿನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಹೊಸ ವ್ಯಾಪಾರ, ಹೊಸ ಸಂಸ್ಥೆ ಮಾಡ್ಕೊಳ್ಳೋಕೆ ಹೋಗ್ತೀರಾ. ಗುತ್ತಿಗೆದಾರರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಮನರಂಜನೆ ಅಥವಾ ರಾಜಕೀಯ ವಿಷಯದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಸ್ವಲ್ಪ ತೀರ್ಥ ಕ್ಷೇತ್ರಗಳನ್ನು ಭೇಟಿ ಆಗ್ತಕ್ಕಂಥದ್ದು, ಯಾತ್ರೆಗಳನ್ನು ಮಾಡ್ತಕ್ಕಂಥ ಯೋಗ, ಹಾಗೆ ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಯೋಗ. ಇನ್ನು ಈ ಒಂದು ಗುರು 11 ಮತ್ತು 12ರಲ್ಲಿ ಸಂಚಾರ ಮಾಡೋದ್ರಿಂದ 12ಕ್ಕೆ ಬಂದಾಗ ಸ್ವಲ್ಪ ಅಲೆದಾಟ, ಪರದಾಟ ಇರ್ಬೋದು, ಹಳೆಯ ಯೋಚನೆಗಳಿರ್ಬೋದು, ಅನ್ನೆಸರಿ ಟೆನ್ಷನ್ ಇರ್ಬೋದು, ಏನೋ ಹಿಂಗಾಯ್ತಲ್ಲ ಅಂತಕ್ಕಂಥ ಕೊರಗು ಕೂಡ ನಿಮ್ಮನ್ನು ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನ ವಿಷಯದಲ್ಲಿ ಈ ವರ್ಷದಲ್ಲಿ ಸಣ್ಣ ಪುಟ್ಟದಾಗಿ ಹುಷಾರಾಗಿದ್ದಿದ್ದಾದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಪಾಲುದಾರಿಕೆಯಿಂದ ಸಹ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಗುರುವಿನ ಸಂಚಾರದಿಂದ ಇರುತ್ತೆ. ಈ ರಾಶಿಯವರು ಓಂ ಜಟಾಧರಾಯ ನಮಃ, ಓಂ ಜಟಾಧರಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಎಷ್ಟು ಜಪ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ಗುರುವಿನ ಸಂಚಾರದಿಂದ ಗುರುಬಲ ಇದೆ. ಗುರುಬಲ ಇದ್ದಾಗಲೇ ಭೂಮಿ ತಗೊಳ್ಳೋದು, ಗುರುಬಲ ಇದ್ದಾಗಲೇ ಮನೆ ಕಟ್ಟೋದು, ಗುರುಬಲ ಇದ್ದಾಗಲೇ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗೋದು, ಗುರುಬಲ ಇದ್ದಾಗಲೇ ಸಾಕಷ್ಟು ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು. ಇನ್ನು ಗುರುಬಲ ಇದ್ದಾಗಲೇ ನಮಗೇನಾಗುತ್ತೆ, ಎಲ್ಲ ಹಿತಶತ್ರುಗಳು ಕೂಡ
ನಮಗೆ ಮಿತ್ರರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ವರ್ಷದಲ್ಲಿ ಓಂ ಜಟಾಧರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಸಾಧ್ಯವಾದರೆ ಗುರುವಾರ ವಿದ್ಯಾರ್ಥಿಗಳಿಗೆ ಸಿಹಿ ಬೇಸಿನ್ ಲಾಡು ಅಂತ ಕರೀತಾರೆ, ಅಥವಾ ಅರಿಶಿನ ಕಲರ್ ಇರ್ತಕ್ಕಂಥ ಲಾಡು, ಆ ಲಾಡನ್ನು ಬೇಸಿನ್ ಲಾಡು ಅಂತ ಏನು ಕರಿತೀವಿ, ಕನಿಷ್ಠ 5 ಜನ ವಿದ್ಯಾರ್ಥಿಗಳಿಗೆ ಐದು ಗುರುವಾರ ಕೊಟ್ಟಿದ್ದಾದರೆ ತುಂಬಾ ಒಳ್ಳೆಯದಾಗತ್ತೆ. ಈ ಒಂದು ರಾಶಿಯವರು ಓಂ ಜಟಾಧರಾಯ ನಮಃ ಹೇಳ್ಕೊಳ್ಳಿ, ಅಥವಾ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಳ್ಳಿ. 5 ಗುರುವಾರ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತಾವು ಸಿಹಿ ತಿಂಡಿ, ಅದರಲ್ಲೂ ಕೂಡ ಬೇಸಿನ್ ಲಾಡು ಅಂತ ಏನು ಕರಿತೀವಿ, ಆ ಲಾಡುವನ್ನು ಕೊಟ್ಟರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಇರುತ್ತೆ. ಸಿಂಹರಾಶಿಯವರಿಗೆ ಜಾಕ್ಪಾಟಿನ ಸಮಯ, ಅದೃಷ್ಟದ ಸಮಯ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಸಮಯ, ಅದೃಷ್ಟ ಕೂಡಿ ಬಂದಿರತಕ್ಕಂಥ ಸಮಯ ಕೂಡ ಇದಾಗಿರೋದ್ರಿಂದ ಅದೃಷ್ಟವೇ ಅದೃಷ್ಟ ಚೆನ್ನಾಗಿ ಬಳಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಈ ಒಂದು ಸಿಂಹರಾಶಿಯವರಿಗಿರುತ್ತೆ.